ಶರಣ್ರಿ ಎಲ್ಲರಿಗೂ ಮತ್ತೊಂದು ಮಿಂಗ್ಲಾಗಿ ಸ್ವಾಗತ. ಇವತ್ತು ನಾವು ರೋಣಕ್ಕೆ ಬಂದೀವಿ. ಇಲ್ಲಿ ಹಿಂದೆ ಆಟೋದಾಗ ಕೂತು ನಮ್ಮ ಮಾಮನ ಮನೆ ಶಾಂತಿ ಇದೆ ಅಂತೇಳಿ ನಡೆದಿದ್ವಿ. ಮನೆ ಶಾಂತಿ ನೋಡ್ಬೇಕಂಥೇಳಿ. ಸೊ ಇದು ಮಧ್ಯಾಹ್ನ ಕಡೆ ಹಂಗೆ ಹೋಗಿದ್ವಿ, 4 ಸುಮಾರು ಆ ಥರ. ಇಲ್ಲಿ ಇದು ಅಂದರೆ ಇಲ್ಲಿ 6 ಗಂಟೆಗೆ ಪೂಜೆ ಶುರು ಆಯ್ತು. ಸಾಯಂಕಾಲ ಹಿಂದಿನ ದಿನ ಒಂದು ಪೂಜೆ ಮಾಡಿದ್ರು, ಏನೋ ಬೇರೆ ನವಗ್ರಹ ಪೂಜೆಸ್ ಅಂತ ಅವೆಲ್ಲ ಮಾಡಿದ್ರು. ಈಗ ರಾತ್ರಿ ಆಗಿತ್ತು. ಅಷ್ಟೊತ್ತಲ್ಲೇ ಮಧ್ಯಾಹ್ನ ಉಳ್ದಿದ್ದು ಅಡುಗೆ ಎಲ್ಲ ಅಲ್ಲಿಂದ ಮನೆಯಿಂದ ತಂದಿದ್ವಿ. ಇಲ್ಲಿ ಅನ್ನ ಸಾರು ಮಾಡಿಸಿದ್ರು. ಅದು ಉಳ್ದಿದ್ದು ಅಡುಗೆ ಮತ್ತು ವೇಸ್ಟ್ ಆಗುತ್ತಂತೇಳಿ ನಾವೆಲ್ಲ ಉಂಡ್ಬಿಟ್ವಿ. ಅಷ್ಟು ಮಂದಿ ಎಲ್ಲ ಬಂದಿದ್ರು, ನೆಂಟರೆಲ್ಲ ಹೊಸ ಮಂದಿ. ಇದು ಬೆಳಗ್ಗೆ ಪೂಜೆ. ಇದು ಬೆಳಗ್ಗೆ ಹೋಮ ಮಾಡಿಸಿದ್ರು. ಬೆಳಗ್ಗೆ ಹೋಮ ನಡೀತು. ಒಂದು 12 ತನಕ ಆಯ್ತದ ಹೋಮ. ಅದಾದ್ಮೇಲೆ ಮುತ್ತೈದೆತನರಿಗೆ ಊಟ ಮಾಡಿಸಬೇಕಾಗಿತ್ತು. ಅವರೇ ನೋಡ್ರಿ ನಮ್ಮ ಮಾವ, ನಮ್ಮ ಲಾಸ್ಟ್ ಸೋದರ ಮಾವ ಅವರು. ಇಲ್ಲಿ ಹೂನ್ಗಡೆ ಮಾಡತ್ತಾರ ಅಷ್ಟು ಮಂದಿ ಸೇರಿ. ಇನ್ನದರ ಮಾಮಿದೇರು, ನಮ್ಮ ಅಕ್ಕದೇರು ಎಲ್ಲ ಬಂದಿದ್ರು. ಇವರೇ ನೋಡ್ರಿ ನಮ್ಮ ಮಾಮನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇಲ್ಲಿ ಲಾಸ್ಟ್ ಹೋಮ ನಡೆಯುತ್ತದೆ. ಪೂಜೆ ಆಯ್ತು, ಎಲ್ಲ ಲಾಸ್ಟ್ ಹಂತಕ್ಕೆ ಬಂದೈತಿ. ಎಲ್ಲರೂ ಅವ್ರವ್ರದ್ದು ಮುಂದಿನ ಬೇರೆ ಏನು ಕಾರ್ಯಕ್ರಮ, ಏನೇನು ಕೆಲಸವ, ಈಗ ನೆಕ್ಸ್ಟ್ ಮುತ್ತೈದೆತನಿಗೆ ಊಟ ಮಾಡಿಸೋದು, ಏನೇನು ಕೆಲಸವ ಅವೆಲ್ಲ ಮಾಡೋದು ನಡೆಯತ್ತದ ನೋಡ್ರಿ. ಇಲ್ಲಿ ಸ್ವಾಮಿಗಳು ಇದು ಕೊಡ್ತಾರೆ, ಒಂದು ತಾಟೊಳಗೆ ಕುಂಕುಮ ನೀರು ಹಾಕ್ಕೊಡ್ತಾರೆ. ಅದ್ರೊಳಗೆ ಏನೋ ಹೋಮ ಮಾಡಿದ ಬೆಂಕಿ ಕಾಣಿಸ್ಬೇಕಂತ. ಕಾಣಿಸ್ತು ಅಂತಂದ್ರೆ ಮನ್ಯಾಗ ಏನೇನು ಆಗ್ತವೆ ಎಲ್ಲ ಶುಭ ಕಾರ್ಯಗಳು ಒಳ್ಳೇದಾಗ್ತದೆ, ಅಂದ್ರೆ ಏನು ವಿಘ್ನ ಇರಲಾರ್ದೆ ಆಗ್ತದೆ ಅಂಥೇಳಿ ಅವ್ರದ್ದು. ಲಾಸ್ಟ್ ತೆಂಗಿನಕಾಯಿ ಹೊಡೆಯೋದು. ಎಲ್ಲ ಮುಂಜಾನೆ ಭಾಳ ಜನ ಇದ್ದರು. ಎಲ್ಲ ಒಬ್ರೊಬ್ರು ಬರೋಕೆ ಶುರು ಆಗಿದ್ರು. ಅದಕ್ಕಂತೇಳಿ ನಾವೆಲ್ಲ ಹಿಂಗೆ ನಿಂತ್ವಿ. ಇದು ನಮ್ಮ ಅಣ್ಣನ ಮಗ ನೋಡ್ರಿ, ನಮ್ಮ ಮಗನಿಗೆ ಎತ್ಕೊಂಡನ. ಈಗ ನಿಮಗೆ ಮನೆದೊಂದು ವಿಡಿಯೋ ತೋರಿಸ್ತೀನಿ, ಹೆಂಗಾಗ್ಯದ ನೋಡ್ರಿ.